ಅಟೆಂಡ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಏನಿದೆ, ಶೋ ದಟ್ ದ ಕರ್ವ್ಸ್ ಕಟ್ ಈಚ್ ಅದರ್ ಆರ್ಥೋಗೊನಲಿ ಅಂತ ಕೇಳ್ತಾರೆ, ಅಥವಾ ಪೆಡಲ್ ಈಕ್ವೇಶನ್ ಕೇಳ್ತಾರೆ ನಾವು. ಓಕೆನಾ. ನೆಕ್ಸ್ಟ್ ಇದೊಂದು ಕೋಡ್. ಓಕೆನಾ, ಇದು ಈಸಿ ಇದೆ. ಇವು 3 ಇದೆ. ಇದ್ರ ಬಿಟ್ರೆ ಏನ್ ಕೇಳ್ಬೋದು ಅಂದ್ರೆ ಫಸ್ಟ್ ಮಾಡಲ್ ಪೆಡಲ್ ಈಕ್ವೇಶನ್ ಆರ್ಥೋಗೊನಲ್ ಕೇಳಿದಾರೆ, ಆಲ್ಮೋಸ್ಟ್ ಅದೇ ಕೇಳಿದಾರೆ. ಇದು ಬಿಟ್ರೆ ಮತ್ತೆ ನಿಮಗೆ ಇದು ಕೇಳ್ತಾರೆ, ವಿತ್ ಯೂಶುವಲ್ ನೋಟೇಶನ್ ಪ್ರೂವ್ ದಟ್. ಇದೊಂದು ಥಿಯರಮ್, ದ ಟ್ಯಾನ್ ಜೈ ಇಸ್ ಈಕ್ವಲ್ ಟು ಆರ್ ಇಂಟು ಡಿ ಆರ್ ಡಿ ಥೀಟಾ ಬೈ ಡಿ ಆರ್ ಅಂತಾರಲ್ಲ, ಅದೇ ತರ ಇನ್ನೊಂದು ಥಿಯರಮ್ ಇದೆ. ಓಕೆನಾ, ಅದು ಪ್ರೊವೈಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಅದನ್ನ. ಅದು ಮತ್ತೆ ಇದು ಟ್ಯಾನ್ ಟ್ಯಾನ್ ಫೈ ಇಸ್ ಈಕ್ವಲ್ ಟು ಡಿ ಆರ್ ಬೈ ಡಿ ಥೀಟಾ ಇದೆಯಲ್ಲ, ಇದು ಮತ್ತೆ ಈ ಥಿಯರಮ್ ಮತ್ತೆ 1/p² ಅಂತ ಇದೆಯಲ್ಲ, ಆ 3 ಕ್ವಶನ್ ನೀವು ಬರ್ಕೋಬೇಕು. ಅದ್ ಬಿಟ್ರೆ ಅದು ಮತ್ತೆ ಇದು ಕೋಡನ್ನ ಬರ್ಕೋಬೇಕು, ಈ ಪ್ರೋಗ್ರಾಮು. ಈಗ ನೀವು ಓದ್ಬೇಕಾಗಿರೋದು ಫೈಂಡ್ ದ ಪೆಡಲ್ ಇಕ್ವೇಶನ್, ಮತ್ತೆ ಫೈಂಡ್ ದ ಪೆಡಲ್ ಇಕ್ವೇಶನ್, ಮತ್ತೆ ಶೋ ದಟ್ ದ ಕರ್ವ್ಸ್ ಕಟ್ ಈಚ್ ಅದರ್ ಆರ್ಥೋಗೊನಲಿ. ಇದೊಂದು ಪ್ರಾಬ್ಲಮ್, ಇದೊಂದು. ಮತ್ತೆ ಮತ್ತೆ ನಿಮಗೆ ಮತ್ತೆ ಅಷ್ಟೇ, ಆರ್ಥೋಗೊನಲ್ ಮತ್ತೆ ಅದಿಷ್ಟು ಪೆಡಲ್ ಇಕ್ವೇಶನ್ ನೋಡ್ಕೊಂಡ್ರೆ ಸಾಕು. ಓಕೆನಾ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಹೇಳಿದ್ನಲ್ಲ, ಶೋ ದಟ್ ದ ಕರ್ವ್ಸ್ ಆರ್ ಇಸ್ ಈಕ್ವಲ್ ಟು ಎ ಇಂಟು 1 + ಕಾಸ್ ಥೀಟಾ ಅಂಡ್ ಆರ್ ಇಸ್ ಈಕ್ವಲ್ ಟು ಎ ಇಂಟು 1 - sin 1 + ಕಾಸ್ ಥೀಟಾ, ಆರ್ ಇಸ್ ಈಕ್ವಲ್ ಟು ಎ ಇಂಟು 1 - ಕಾಸ್ ಥೀಟಾ ಅಂತ ಕೊಡ್ತಾರೆ. ಕಟ್ ಈಚ್ ಅದರ್ ಆರ್ಥೋಗೊನಲಿ ಅಂತ ಕೊಡ್ತಾರೆ. ಇದು ಏನಿಲ್ಲ, ಡಿಫ್ರೆನ್ಸಿಯೇಷನ್ ಹಾಕ್ಬೇಕು ಫಸ್ಟ್. ಇದೆಲ್ಲ ಆರ್ ಇಸ್ ಈಕ್ವಲ್ ಟು ಎ ಇಂಟು 1 + ಕಾಸ್ ಥೀಟಾ ಅಂತ ಇದೆಲ್ಲ, ಅದನ್ನ ಆಸ್ ಇಟ್ ಈಸ್ ಬರ್ಕೊಂಡು ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್. ಓಕೆನಾ, ಇಲ್ಲಿ ಲಾಗ್ ಅಂತ ಅವ್ರಿಗೆ ಹೋಗು, ಇಲ್ಲಿರುತ್ತಲ್ಲ ವ್ಯಾಲ್ಯೂಸ್ ಎಲ್ಲ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ. ಲಾಗ್ ಆರ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎ ಇಂಟು 1 + ಕಾಸ್ ಥೀಟಾ ಅಂತ ಈ ತರ ಬರ್ಕೊಳ್ಳಿ. ಓಕೆನಾ, ಲಾಗ್ ಪಕ್ಕ ಬರಿಬೇಕಾದ್ರೆ ನೀವು ಈ ತರ ಬ್ರಾಕೆಟ್ ಹಾಕ್ಬೇಕು, ಕನ್ಫ್ಯೂಸ್ ಆಗುತ್ತೆ. ಓಕೆನಾ, ಈ ತರ ಬ್ರಾಕೆಟ್ ಹಾಕ್ಬೇಕು. ಓಕೆನಾ, ನೆಕ್ಸ್ಟ್ ನಮಗೆ ಲಾಗ್ ಆರ್ ಹಂಗೆ ಇಟ್ಕೊಂತೀನಿ. ಇದನ್ನ ಯಾವ ಫಾರ್ಮುಲಾ ಇದೆ, ಲಾಗ್ ಎ ಇಂಟು ಬಿ ಅಂತ ಫಾರ್ಮುಲಾ ಇದೆನಾ. ಇದು ಎ ಸಪ್ರೇಟು, 1 + ಕಾಸ್ ಥೀಟಾ ಸಪ್ರೇಟ್. ಲಾಗ್ ಎ ಬಿ ಫಾರ್ಮುಲಾ ಬುಕ್ ಅಲ್ಲಿ ಇದೆ. ಲಾಗ್ ಎ ಬಿ ಫಾರ್ಮುಲಾ ಅಂದ್ರೆ ಏನು, ಲಾಗ್ ನೋಡಿ, ಲಾಗ್ ಎ ಬಿ ಫಾರ್ಮುಲಾ ಏನು, ಲಾಗ್ ಎ ಪ್ಲಸ್ ಲಾಗ್ ಬಿನಾ. ಓಕೆನಾ, ಅದನ್ನೇ ಹಾಕಿದ್ದೀನಿ. ಲಾಗ್ ಎ ಪ್ಲಸ್ ಬಿ ಫಾರ್ಮುಲಾ ಏನು, ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಬರ್ಕೊಂಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಇದಿಷ್ಟು ಆದ್ಮೇಲೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಂತ ಮಾಡ್ತೀವಿ. ಓಕೆನಾ, ಲಾಗ್ ಎಕ್ಸ್ ಇನ್ ಫಾರ್ಮುಲಾ ಏನು, 1/x. ಓಕೆನಾ, ಇಲ್ಲಿದೆ ತೋರಿಸ್ತೀನಿ ನೋಡಿ. ಲಾಗ್ ಎಕ್ಸ್ ಇನ್ ಫಾರ್ಮುಲಾ ಏನು, ಲಾಗ್ ಎಕ್ಸ್ ಇನ್ ಫಾರ್ಮುಲಾ ನೋಡಿ, ಲಾಗ್ ಎಕ್ಸ್ ಇನ್ ಫಾರ್ಮುಲಾ ಏನು, 1/x. ಸೊ ಆಸ್ ಇಟ್ ಈಸ್. ಲಾಗ್ ಆರ್ ಇನ್ ಫಾರ್ಮುಲಾ 1/r. ಓಕೆ, ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡ್ಬೇಕಾದ್ರೆ ಅದನ್ನ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಥೀಟಾ dr by d ಥೀಟಾ. ಓಕೆನಾ, 1/r ಡಾಟ್ dr by d ಥೀಟಾ ಇಸ್ ಈಕ್ವಲ್ ಟು ಲಾಗ್ ಏನಾಗುತ್ತೆ, 0, ಕಾನ್ಸ್ಟೆಂಟ್ ಲಾಗ್ 0 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಈಗ ಲಾಗ್ 1 + ಕಾಸ್ ಥೀಟಾ ಅಂತ ಇರುತ್ತಲ್ಲ, 1 + ಕಾಸ್ ಥೀಟಾನ ಫುಲ್ ಓಲ್ಡ್ ಟರ್ಮ್ ಎಕ್ಸ್ ಅಂತ ತಿಳ್ಕೊಳ್ರಿ. ಅವಾಗ ಏನಾಗುತ್ತೆ, ಲಾಗ್ ಎಕ್ಸ್ ಫಾರ್ಮುಲಾ ಏನಾಗುತ್ತೆ, 1/x ಆಗುತ್ತಲ್ಲ. ಎಕ್ಸ್ ಜಾಗದಾಗ ಏನಿದೆ, 1 + ಕಾಸ್ ಥೀಟಾ, 1 + ಕಾಸ್ ಥೀಟಾ ಬರ್ಕೊಂತೀವಿ. ಓಕೆನಾ, ಲಾಗ್ ಎಕ್ಸ್ ಫಾರ್ಮುಲಾ ಏನು, ಡಿಫ್ರೆನ್ಸಿಯೇಷನ್ ಲಾಗ್ ಎಕ್ಸ್ ಅಂದ್ರೆ 1/x. ಓಕೆನಾ, ಈಗ 1/x ಎಕ್ಸ್ ಜಾಗದಾಗ ಏನಿದೆ, 1 + ಕಾಸ್ ಥೀಟಾ ಆಯ್ತಾ. 1 + ಕಾಸ್ ಥೀಟಾ ಆಸ್ ಇಟ್ ಈಸ್ ಬರ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ಬ್ರಾಕೆಟ್ ಒಳಗಿರುತ್ತಲ್ಲ, ಅದನ್ನ ಇದು ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. 1 ಅಂದ್ರೆ ಏನು, 0. ಓಕೆನಾ, ಪ್ಲಸ್ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಕಾಸ್ ಥೀಟಾದ ಡಿಫ್ರೆನ್ಸಿಯೇಷನ್ ಏನು, -sin ಥೀಟಾ. ಓಕೆನಾ, ಇದಿಷ್ಟ ಆದ್ಮೇಲೆ -sin ಥೀಟಾ ಬೈ 1 + ಕಾಸ್ ಥೀಟಾನ, ಇದನ್ನ 1/r dr by d ಥೀಟಾನ ಏನಂತ ಬರಿಬಹುದು, ಫಾರ್ಮುಲಾ ಬುಕ್ ಅಲ್ಲಿ ಇದೆ ನೋಡ್ರಿ. ಇಲ್ಲಿ ಫಾರ್ಮುಲಾ ಬುಕ್ ಪೇಜ್ ನಂಬರ್ 6 ಆ ತರ ಇರುತ್ತೆ, ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1/r dr by d ಥೀಟಾ ಅಂತ ಬರಿಬೋದಾ. ಓಕೆನಾ, ಇದನ್ನ 1/r dr by d ಥೀಟಾ ಇದೆಲ್ಲ ಕಾಟ್ 5 ಅಂತ ಬರಿಬೋದಾ, ಈಕ್ವಲ್ ಟು ನಾವು ಇಲ್ಲಿ -sin ಥೀಟಾ ಬೈ 1 + ಕಾಸ್ ಥೀಟಾ. ಓಕೆನಾ, -sin ಥೀಟಾನ ಏನಂತ ಬರಿಬೋದು ನಾವು, 2 cos 2 ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಅಂತ ಬರಿಬೋದು. ಯಾಕಂದ್ರೆ ಅಂತ ಹೇಳ್ತೀನಿ ನೋಡ್ರಿ. ನೋಡ್ರಿ, ಫಾರ್ಮುಲಾ ಇದೆ. ಓಕೆನಾ, ಕಾಸ್ ಎ ಇಸ್ ಈಕ್ವಲ್ ಟು sin 2a a/2 cos a/2. ಓಕೆನಾ, ನಾವು ಇಲ್ಲಿ ಏನ್ ತಗೊಂಡಿದೀವಿ,
ಮೈನಸ್ ಹಂಗೆ ಇಟ್ಕೊಂಡಿದ್ದೀವಿ ಸೈನ್ ತೀಟಾ. ಓಕೆನಾ, ಸೈನ್ ತೀಟಾ ಅಂದ್ರೆ 2 ಸೈನ್ ತೀಟಾ ಬೈ 2 ಕಾಸ್ ತೀಟಾ 2 ತೀಟಾ ಬೈ 2 ಅದ್ರಲ್ಲಿ ಫಾರ್ಮುಲಾ ತೋರಿಸಿದ್ನಲ್ಲ, ಇದು ಇದೆ ಅಲ್ಲ, ಇದೆ ಫಾರ್ಮುಲಾ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ನಾವು ಈಗ ಇಷ್ಟು ಬರ್ಕೊಂಡಾದ್ಮೇಲೆ 1 ಪ್ಲಸ್ ಕಾಸ್ ತೀಟಾನ 2 ಕಾಸ್ ಸ್ಕ್ವೇರ್ ತೀಟಾ ಬೈ 2. ಓಕೆನಾ, 2 ಕಾಸ್ ಸ್ಕ್ವೇರ್ ತೀಟಾ ಬೈ 2. ಓಕೆನಾ, ಅದಂಗೆ ನೋಡ್ರಿ 2 ಕಾಸ್ 2 ತೀಟಾ ಬೈ 2 ಅಂದ್ರೆ 2 ಕಾಸ್ ಸ್ಕ್ವೇರ್ ಎ ಬೈ 2 ಆಗುತ್ತೆ. ಓಕೆನಾ, ಈ ಫಾರ್ಮುಲಾದಿಂದ ಆಗುತ್ತೆ. ಓಕೆನಾ, ನೀವು ಅದೊಂದು ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಒಂದ್ಸತಿ ಬರೋದು ಪ್ರಾಕ್ಟೀಸ್ ಮಾಡಿ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀವಿ, 2 ಕಾಸ್ ಸ್ಕ್ವೇರ್ ತೀಟಾ ಬೈ 2. ಓಕೆನಾ, 1 ಪ್ಲಸ್ ಕಾಸ್ ತೀಟಾ ಅಂದ್ರೆ 2 ಕಾಸ್ ಸ್ಕ್ವೇರ್ ತೀಟಾ ಬೈ 2. ಓಕೆನಾ, ಇಲ್ಲಿ ಕಾಸ್ ಇಲ್ಲಿ ಕಾಸು, ಇಲ್ಲಿ 2 ಕ್ಯಾನ್ಸಲ್ ಆಯ್ತು. ಮೈನಸ್ ಇಲ್ಲಿ ಏನಿದೆ ಸೈನ್ ತೀಟಾ ಬೈ 2, ಇಲ್ಲಿ ಒಂದು ಇರುತ್ತಲ್ಲ ಕಾಸ್ ಸ್ಕ್ವೇರ್ ತೀಟಾ ತೀಟಾ ಬೈ 2 ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ತೀಟಾ ಬೈ 2. ಓಕೆನಾ, ಸೈನ್ ಬೈ ಕಾಸ್ ಏನಾಗುತ್ತೆ ಯಾವಾಗಲೂ, ಸೈನ್ ಬೈ ಕಾಸ್ ಏನಾಗುತ್ತೆ ಯಾವಾಗಲೂ ಟ್ಯಾನ್ ಆಗುತ್ತೆ. ಓಕೆನಾ, ಮೈನಸ್ ಆಸ್ ಇಟ್ ಇಸ್ ಸಿಂಬಲ್. ಓಕೆನಾ, ಮೈನಸ್ ಟ್ಯಾನ್ ತೀಟಾ ಬೈ 2, ಟ್ಯಾನ್ ತೀಟಾ ಬೈ 2. ನೆಕ್ಸ್ಟ್ ಕಾಟ್ ಫೈ ಇಸ್ ಈಕ್ವಲ್ ಟು, ಈಗ ಟ್ಯಾನ್ ತೀಟಾ ಮೈನಸ್ ಟ್ಯಾನ್ ತೀಟಾ ಬೈ 2 ಅಂತ ಬರ್ಕೊಂಡೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, ಟ್ಯಾನ್ ತೀಟಾ ಅಂದ್ರೆ ಏನು ಗೊತ್ತಾ, ಟ್ಯಾನ್ ತೀಟಾ ಅಂದ್ರೆ ಕಾಟ್ ಆಫ್ 90 ಮೈನಸ್ ತೀಟಾನ. ಓಕೆನಾ, ಇಲ್ಲಿ ಮೈನಸ್ ಐತೆ, ಅವಾಗ ಏನ್ ಮಾಡ್ತೀವಿ, ಇಲ್ಲಿ ಪ್ಲಸ್ ಹಾಕ್ತೀವಿ 90 ಪ್ಲಸ್ ತೀಟಾ ಅಂತ. ಓಕೆನಾ, ಮೈನಸ್ ಟ್ಯಾನ್ ತೀಟಾನ. ಈಗ ಈಗ ನಾವು ಟ್ಯಾನ್ ಮೈನಸ್ ಟ್ಯಾನ್ ಇಲ್ಲಿ ನೋಡ್ರಿ, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಕಾಟ್ ಆಫ್ 90 ಮೈನಸ್ ತೀಟಾನ. ಓಕೆನಾ, ಇಲ್ಲಿ ಮೈನಸ್ ಟ್ಯಾನ್ ಇದ್ರೆ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಹಾಕ್ಬೇಕು. ಓಕೆನಾ, ಕಾಟ್ ಆಫ್ 90 ಪ್ಲಸ್ ತೀಟಾ, ಅದನ್ನ 90 ಪ್ಲಸ್ ತೀಟಾ ಅದನ್ನ ಬರ್ಕೊಂಡಿದ್ವಿ. ಅವಾಗ ಕಾಟ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ನಮಗೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಮೈನಸ್ 4/2 ಪ್ಲಸ್ ತೀಟಾ ಬೈ 2. ಓಕೆನಾ, ಇದು ಲ್ಯಾಂಬ್ಡಾ ಸಾರಿ 5/1 ಅಂತ ಆಗುತ್ತೆ. ಓಕೆನಾ, ನೆಕ್ಸ್ಟ್ ನಾವು 5/1 ಆಗುತ್ತಾ. ನೆಕ್ಸ್ಟ್ ಏನ್ ಮಾಡ್ತೀವಿ, ಆರ್ ಇಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಕಾಸ್ ತೀಟಾ ಅಂತ ಇದೆಲ್ಲ, ಅದನ್ನೇ ಬರ್ಕೊಂತೀವಿ. ಆರ್ ಇಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಕಾಸ್ ತೀಟಾ ಅಂತ ಬರ್ಕೊಂತೀವಿ. ಮತ್ತೆ ಅದೇ ಸೇಮ್ ಲಾಗ್ ಹಾಕ್ತೀವಿ ಆನ್ ಬೋತ್ ಸೈಡ್. ಈ ತರ ಬರುತ್ತೆ ಸೈನ್ ತೀಟಾ ಬೈ 1 ಮೈನಸ್ ಕಾಸ್ ತೀಟಾ ಅಂತ. ಸೈನ್ ತೀಟಾ ಅಂದ್ರೆ ಏನು ಹೇಳಿದೆ ನಾನು, 2 ಸೈನ್ ತೀಟಾ ಬೈ 2 ಕಾಸ್ ತೀಟಾ ಬೈ 2. ಆಮೇಲೆ 1 ಮೈನಸ್ ಕಾಸ್ ತೀಟಾ ಐತಲ್ಲ, 1 ಮೈನಸ್ ಕಾಸ್ ತೀಟಾ ಹೆಂಗ್ ಬಂತು, 1 ಮೈನಸ್ ಕಾಸ್ ತೀಟಾ ಐತಲ್ಲ, ಅದನ್ನ 2 ಸೈನ್ ಸ್ಕ್ವೇರ್ ತೀಟಾ ಬೈ 2 ಹೆಂಗ್ ಬಂತು ಗೊತ್ತಾ, ಸೈನ್ 2 ತೀಟಾ ಬೈ 2. 1 ನಿಮಿಷ, ಇಲ್ಲಿ ನೋಡ್ರಿ, ಇಲ್ಲಿ 1 ಮೈನಸ್ ಸೈನ್ 2 ತೀಟಾ ಬೈ 2 ಇಸ್ ಈಕ್ವಲ್ ಟು 2 ಸೈನ್ ಎ ಅಂತ ಬರುತ್ತೆ. ಓಕೆನಾ, ಅದನ್ನೇ ಬರ್ತದೆ 2 ಸೈನ್ ಸ್ಕ್ವೇರ್ ತೀಟಾ ಬೈ 2 ಅಂತ ಬರೆಯೋದು. ಸೈನ್ ಕಾಸು 2 2 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಸೈನ್ ತೀಟಾ ಬೈ 2 ಬೈ ಸೈನ್ ಸ್ಕ್ವೇರ್ ತೀಟಾ ಬೈ 2 ಕ್ಯಾನ್ಸಲ್ ಆಗುತ್ತೆ. ಕಾಸ್ ಕಾಸ್ ತೀಟಾ ಬೈ 2 ಮತ್ತೆ ಕಾಸ್ ತೀಟಾ ಬೈ 2, ಇಲ್ಲಿ ಸೈನ್ ತೀಟಾ ಬೈ 2 ಏನಕ್ಕೆ ಸಿಗ್ತತಿ, ಸೈನ್ ಕಾಸ್ ಬೈ ಸೈನ್ ಏನಾಗುತ್ತೆ, ಕಾಟ್ ಆಗುತ್ತೆ. ಓಕೆನಾ, ಕಾಸ್ ಬೈ ಸೈನ್ ಏನಾಗುತ್ತೆ, ಕಾಟ್ ಆಗುತ್ತೆ. ಸೈನ್ ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಓಕೆನಾ, ಇಷ್ಟು ಗೊತ್ತಾದ್ಮೇಲೆ ನೆಕ್ಸ್ಟ್ ಕಾಟ್ ಇಸ್ ಈಕ್ವಲ್ ಟು ಕಾಟ್ 5/2. ಯಾಕಂದ್ರೆ ಇದು 5/1, ಇದು 5 ಇಲ್ಲಿ ಕಾಟ್ ಇರುತ್ತೆ, ಇದು 5/1, ಇಲ್ಲಿ ಕಂಡುಹಿಡಿದಿರೋದು 5/2. ಓಕೆನಾ, ತೀಟಾ ಬೈ 2 ಅಂತ ಕಾಟ್ ಆಫ್ ತೀಟಾ ಬೈ 2 ಅಂತ ಬರ್ಕೊಂಡಿವಿ. ನೆಕ್ಸ್ಟ್ ಇದನ್ನ ಸೈನ್ ತೀಟಾ ಬೈ 2 ಸೇಮ್ ಅದಾದ್ಮೇಲೆ ಆನ್ಸರ್ ಏನ್ ಬರುತ್ತೆ, ಕಾಟ್ ತೀಟಾ ಬೈ 2 ಅಂತ ಬರುತ್ತೆ. ಕಾಟ್ ಕ್ಯಾನ್ಸಲ್ ಆಗಿ ಲ್ಯಾಂಬ್ಡಾ 5/2 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2 ಅಂತ ಬರ್ಕೋಬೇಕು. ಹೆನ್ಸ್ ನಾವು ಚೆಕ್ ಮಾಡ್ಬೇಕಲ್ಲ, ಏನದು ಆರ್ಥೋಗೋನಲ್ ಐತಾ ಇಲ್ಲ ಅಂತ ಹೆಂಗ್ ಚೆಕ್ ಮಾಡ್ತೀವಿ, ಆರ್ಥೋಗೋನಲ್ ಕಂಡೀಷನ್ ಏನು, ಲ್ಯಾಂಬ್ಡಾ 1 ಮೈನಸ್ ಲ್ಯಾಂಬ್ಡಾ 2 ಇಸ್ ಈಕ್ವಲ್ ಟು mod ಆಫ್ ಲ್ಯಾಂಬ್ಡಾ 1 ಮೈನಸ್ ಲ್ಯಾಂಬ್ಡಾ 2 ಈಕ್ವಲ್ ಟು 5/2 ಅಂದ್ರೆ 90 ಇರ್ಬೇಕು. ಅಕಸ್ಮಾತ್ 90 ಇತ್ತು ಅಂದ್ರೆ ಹೆನ್ಸ್ ದ ಗಿವನ್ ಇಂಟರ್ಸೆಕ್ಷನ್ ಕರ್ವ್ಸ್ ಆರ್ ಆರ್ಥೋಗೋನಲ್ ಅಂತ ಬರೀಬೇಕು. ಇಲ್ಲ ಅಂತ ಇದ್ರೆ ಆರ್ಥೋಗೋನಲ್ ಅಂತ ಬರೀಬಾರ್ದು. ಇದು ಅರ್ಥ ಆಯ್ತಾ ನಿಮಗೆ, ಇದು ಒಂದ್ಸತಿ ಗ್ಲಾನ್ಸ್ ಮಾಡಿ ಒಂದ್ಸತಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಸೆಕೆಂಡ್ ಮಾಡ್ಯೂಲ್ ನೋಡ್ಕೊಂತೀವಿ. ಆರ್ ಇಸ್ ಈಕ್ವಲ್ ಟು a into 1 plus sin theta and r is equal to a into 1 minus sin theta. ಸೇಮ್ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ ಹಿಂಗೆ ತಗೊಂತೀವಿ, ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡ್ತೀವಿ. ಲಾಗ್ ಎ ಅಂದ್ರೆ 0 ಆಗುತ್ತೆ, 1/r dr by theta. ಲಾಗ್ ಎಕ್ಸ್ ಅಂದ್ರೆ 1/x.
ಇಂಟು ಮತ್ತೆ 1 ಅಂದ್ರೆ ಏನು 0 ಆಗುತ್ತೆ ಪ್ಲಸ್ ಸೈನ್ ಥೀಟಾ ಅಂದ್ರೆ ಏನು ಕಾಸ್ ಥೀಟಾ ಡಿಫ್ರೆನ್ಸಿಯೇಷನ್. ಓಕೆನಾ. ಲಾಗ್ ಎಕ್ಸ್ ಅಂದ್ರೆ 1/x 1 ಪ್ಲಸ್ ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್. 1 ಅಂದ್ರೆ 0, ಸೈನ್ ಥೀಟಾ ಅಂದ್ರೆ ಕಾಸ್ ಥೀಟಾ. ನೆಕ್ಸ್ಟ್ ಕಾಸ್ ಥೀಟಾ ಬೈ cot phi is equal to cot phi is equal to cos theta by 1 plus sin theta. ಓಕೆನಾ. ಇದನ್ನ ಟ್ಯಾನಿಗೆ ಕನ್ವರ್ಟ್ ಮಾಡ್ಬೇಕು ಈ ಪ್ರಾಬ್ಲಮಿಗೆ ಮಾತ್ರ. ಇಲ್ಲಿ ನೋಡ್ರಿ, ಈ ಆರ್ ಇಸ್ ಇಕ್ವಲ್ ಟು ಎ ಇಂಟು 1 ಪ್ಲಸ್ ಸೈನ್ ಥೀಟಾ ಅಂತಿದಲ್ಲ, ಅದಕ್ಕೆ ಟ್ಯಾನಿಗೆ ಕನ್ವರ್ಟ್ ಮಾಡ್ತೀವಿ. ಓಕೆನಾ. ಯಾಕಂದ್ರೆ ಈಸಿ ಆಗಲಿ ಅಂತ. ಟ್ಯಾನ್ ಇಸ್ ಇಕ್ವಲ್ ಟು ಇದನ್ನ ಉಲ್ಟಾ ಆಗುತ್ತೆ, 1 ಪ್ಲಸ್ ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಆಗುತ್ತಾ. ನೆಕ್ಸ್ಟ್ ಇದನ್ನ ಆರ್ ಇಸ್ ಇಕ್ವಲ್ ಟು ಎ ಇಂಟು 1 ಮೈನಸ್ ಸೈನ್ ಥೀಟಾ ಅಂತ ಐತಲ್ಲ, ಇದನ್ನ ಲಾಗ್ ತಗೊಳೋದು, ಡಿಫ್ರೆನ್ಶಿಯೇಟ್ ಮಾಡೋದು, ಮತ್ತೆ ಮತ್ತೇನ್ ಮಾಡ್ತೀವಿ, 0 ಮೈನಸ್ ಕಾಸ್ ಥೀಟಾ ಬೈ 1 ಮೈನಸ್ ಸೈನ್ ಥೀಟಾ ಹಂಗೆ ಬರ್ಕೊಂತೀವಿ. 1/r ಡಿಆರ್ ಬೈ ಡಿ ಥೀಟಾನ ಕಾಟ್ ಥೀಟಾ ಅಂತ ಬರಿಬೋದು. ನೆಕ್ಸ್ಟ್ ನಾವು ಇದನ್ನ ಟ್ಯಾನ್ ಹಿಂಗ್ ಕನ್ವರ್ಟ್ ಮಾಡ್ತೀವಿ, ಉಲ್ಟಾ ಮಾಡಿದ್ರೆ ಆಯ್ತು, 1 ಮೈನಸ್ ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಆದ್ರೆ ಟ್ಯಾನ್ ಜೈ ಟು ಕನ್ವರ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನಾವೇನ್ ಕಂಡುಹಿಡಿಬೇಕು ಆರ್ಥೋಗೋನಲ್ಗೆ, tan theta 1 dot means point, tan theta 2 is equal to -1. ಓಕೆನಾ, ಫಾರ್ ದ ಆರ್ಥೋಗೋನಲ್. ಓಕೆನಾ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಸೇಮ್ -1 ಬರ್ಬೇಕು ಆರ್ಥೋಗೋನಲ್ಗೋಸ್ಕರ. ಅದಕ್ಕೆ tan theta 1 tan theta 2 ತಗೊಂತೀವಿ. tan theta 1 ಏನದು ಮತ್ತೆ tan theta 2 ಇದೆಲ್ಲ ಅದನ್ನ ಒಂದ್ ಕಡೆ ಬರ್ಕೊಂತೀವಿ. ಓಕೆನಾ. ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಮೇಲಿನ ಟರ್ಮ್ ಬರ್ಕೊಂಡು ಕೆಳಗಿನ ಟರ್ಮ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಕಾಸ್ ಸ್ಕ್ವೇರ್ ಅಂತ ಬರ್ಕೊಂತೀವಿ. ಓಕೆನಾ. ನೆಕ್ಸ್ಟ್ 1 ಮೈನಸ್ ಇದನ್ನ ಈ ಫಾರ್ಮುಲಾ ಇದೆ ಗೊತ್ತಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ಆ ಫಾರ್ಮುಲಾ ಇಲ್ಲ. ಎ ಅಂದ್ರೆ ಎ ಪ್ಲಸ್ ಬಿ, ಎ ಮೈನಸ್ ಬಿ ಫಾರ್ಮುಲಾ ಇತ್ತು. ನಾವ್ ಏನಂತ ಬರ್ಕೋಬಹುದು, 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂತೀವಿ. ನೆಕ್ಸ್ಟ್ 1 ಮೈನಸ್ ಇದನ್ನ ಸಿಂಪ್ಲಿಫೈ ಮಾಡುವ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್. ಇದು ಬುಕ್ ಅಲ್ಲಿ ಇದೆ ನೋಡ್ರಿ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ನೋಡ್ಲಿ ಐತೆ, 1 ಮೈನಸ್ ಸೈನ್ ಸ್ಕ್ವೇರ್. ಈಗ ಓಕೆನಾ, ಇದಿಷ್ಟ ಆದ್ಮೇಲೆ ನಮಗೆ ಏನ್ ಮಾಡ್ಬೇಕು, ಇದನ್ನ ಫಾರ್ಮುಲಾ ಬರ್ಕೊಂತೀರಾ. ನೆಕ್ಸ್ಟ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬೈ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಇದ್ರಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಆಗುತ್ತೆ, ಕಾಸ್ ಸ್ಕ್ವೇರ್ ಡಿವೈಡೆಡ್ 1 ಮೈನಸ್ ಕಾಸ್ ಸ್ಕ್ವೇರ್. ಇಲ್ಲಿ ಕ್ಯಾನ್ಸಲ್ ಆಗಿ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಅಂದ್ರೆ ಮೈನಸ್ ಕಾಸ್ ಸ್ಕ್ವೇರ್. ಟ್ಯಾನ್ ಥೀಟಾ ಇಂಟು ಟ್ಯಾನ್ ಥೀಟಾ 2 ಇಸ್ ಈಕ್ವಲ್ ಟು -1 ಅಂತ ಬರುತ್ತೆ. ಓಕೆನಾ. ಹೆನ್ಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥೋಗೋನಲ್ ಅಂತ ಮಾಡ್ಬೇಕು. ಇದು ಅರ್ಥ ಆಯ್ತಾ? ಇದನ್ನು ಅರ್ಥ ಆಯ್ತು, ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್. ಓಕೆನಾ. ನೆಕ್ಸ್ಟ್ ನಾನು ಫೈಂಡ್ ದ ಪೆಡಲ್ ಇಕ್ವೇಶನ್ ಆಫ್ ದ ಕರ್ವ್ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಫೈಂಡ್ ದ ಪೆಡಲ್ ಇಕ್ವೇಶನ್ ಆಫ್ ದ ಕರ್ವ್ ಅಂತ ಕೇಳ್ತಾರೆ. ಈ ತರ 2a is equal to 2a by r is equal to 1 plus cos theta ಅಂತ ಕೊಡ್ತಾರೆ. ಇದರ 4-5 ಇದಾವೆ, ಅದು ಫಸ್ಟ್ ಕೊಡ್ತಾರೆ ಆ ತರದ್ದು. 2a by r is equal to 1 plus cos theta. ಓಕೆನಾ. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಲಾಗ್ ಹಾಕ್ತೀವಿ. ಲಾಗ್ ಹಾಕಿದ್ಮೇಲೆ ಇದು ಯಾವ ಫಾರ್ಮುಲಾ ಇದೆ, ಲಾಗ್ a by b ಅಂದ್ರೆ ಏನ್ ಫಾರ್ಮುಲಾ, ಲಾಗ್ a by b ಫಾರ್ಮುಲಾನ ಲಾಗ್ a ಮೈನಸ್ ಲಾಗ್ a ಡಿವೈಡೆಡ್ ಬಿ ಫಾರ್ಮುಲಾನ ಲಾಗ್ a ಮೈನಸ್ ಲಾಗ್ b ಈಸ್ ಈಕ್ವಲ್ ಟು ಲಾಗ್ ಹಂಗೆ ಬರ್ಕೊಂಡು 1 ಪ್ಲಸ್ ಕಾಸ್ ಥೀಟಾ as ಬರ್ಕೊಂತೀನಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಂತ ಮಾಡ್ತೀನಿ. ಲಾಗ್ 2 ಏನಾಗುತ್ತೆ 0 ಆಗುತ್ತೆ, ಮೈನಸ್ ಲಾಗ್ r ಅಂದ್ರೆ 1/r, ಲಾಗ್ r ಬರ್ಬೇಕು, ಲಾಗ್ r ಬರ್ಬೇಕಂದ್ರೆ 1/r 1/r ಇಂಟು r ಇನ್ ಡಿಫ್ರೆನ್ಸಿಯೇಷನ್ dr ಬೈ ಡಿ ಥೀಟಾ ಈಕ್ವಲ್ ಟು ಲಾಗ್ x ಅಂದ್ರೆ 1/x ತಾನೆ. ಲಾಗ್ x ಜಾಗದಾಗ ಏನೈತೆ 1 ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ 1 ಪ್ಲಸ್ ಕಾಸ್ ಥೀಟಾ ಅಂತ ಬರ್ಕೊಂತೀವಿ. ನೆಕ್ಸ್ಟ್ 1 ಡಿಫ್ರೆನ್ಸಿಯೇಷನ್ 0 ಪ್ಲಸ್ ಆಸ್ ಇಟ್ ಈಸ್. ಕಾಸ್ ಥೀಟಾದ ಡಿಫ್ರೆನ್ಸಿಯೇಷನ್ ಕಾಸ್ ಥೀಟಾದ್ದು ಡಿಫ್ರೆನ್ಸಿಯೇಷನ್ ಏನು, ಮೈನಸ್ ಸೈನ್ ಥೀಟಾ ಬರ್ಕೊಂತೀವಿ. ಆಮೇಲೆ ಇದು ಸಬ್ಸ್ಟಿಟ್ಯೂಟ್ ಮಾಡೋದು ಕರೆಕ್ಟ್ ಆಗಿ ಬರೆದ್ರೆ ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಬರ್ಕೊಂತೀವಿ.
ಓಕೆನಾ. ಇಲ್ಲಿ ಮೈನಸ್ ಇದೆ ನೆನ್ಪಿಟ್ಕೊಳ್ಳಿ. ಇಲ್ಲೂ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 1/r dr/d θ ಏನಂತ ಬರಿಬೋದು, ಕಾಟ್ 5 ಅಂತ ಬರಿಬೋದು, ಈಕ್ವಲ್ ಟು ಸೈನ್ ಥೀಟಾ ಏನೇನು ಬರಿಬೋದು, 2 sin θ/2 ಕಾಸ್ 2 θ/2. ಇದರಲ್ಲಿ ಇದು ತೋರಿಸ್ತೀನಿ ನೋಡ್ರಿ. ಸೈನ್ θ/2 ನೋಡ್ರಿ, ಇಲ್ಲಿದೆ ಸೈನ್ ಎ ಅಂದ್ರೆ ಏನು, 2 sin a/2 ಕಾಸ್ a/2. ಓಕೆನಾ. ಅದೇ ತರಾನ ನಾವು ಇದು ಮಾಡಿರೋದು. ಓಕೆನಾ. ಇದನ್ನ ಮಾಡಿದ್ಮೇಲೆ 1 ಪ್ಲಸ್ ಕಾಸ್ ಥೀಟಾ ಅಂದ್ರೆ 2 ಕಾಸ್ ಸ್ಕ್ವೇರ್ θ/2. 2 ಕ್ಯಾನ್ಸಲ್, ಸೈನ್ ಬೈ ಕಾಸ್ ಏನಾಗಿತ್ತು, ಸೈನ್ ಬೈ ಸೈನ್ ಥೀಟಾ ಬೈ ಕಾಸ್, ಸೈನ್ θ/2 ಕಾಸ್ θ/2 ಅಂದ್ರೆ ಸೈನ್ ಕಾಸ್ ಆದ್ರೆ ಟ್ಯಾನಿಗೆ ಕನ್ವರ್ಟ್ ಆಕತಿ. ಟ್ಯಾನ್ ಇಂದ ಕಾಟಿಗೆ ಏನು ಕನ್ವರ್ಟ್ ಮಾಡೋದು, ಕಾಟ್ ಆಫ್ 90 ಮೈನಸ್ ಥೀಟಾ ಅಂತ ಮಾಡ್ಕೋಬೇಕು. ಓಕೆನಾ. ಕಾಟ್ ಕ್ಯಾನ್ಸಲ್ ಆಗಿ θ1 ಏನು ಬರ್ತೈತಿ, 5/2 ಮೈನಸ್ θ/2 ಅಂತ ಬರ್ತೈತಿ. ಆಮೇಲೆ ಪೆಡಲ್ ಈಕ್ವೇಶನ್ ಏನ್ ಗೊತ್ತಾ, ಪೆಡಲ್ ಈಕ್ವೇಶನ್ ಈಸ್ ಅಂತ ಬರ್ದಿ. ಇಲ್ಲಿ ಮಟ್ಟ ಗೊತ್ತಾಯ್ತಲ್ಲ ಆಂಗಲ್ ಕಂಡುಹಿಡಿಯೋದು. ಆಂಗಲ್ ಪೆಡಲ್ ಈಕ್ವೇಶನ್ ಈಸ್ P is equal to R sin phi ಅಂತ. P is equal to R sin ಇದು ಸೈನ್ 5 ಜಾಗದಾಗ ಏನೈತಿ, 5/2 ಮೈನಸ್ θ/2. P is equal to R cos θ/2. ಯಾಕಂದ್ರೆ R cos θ/2 ಅಟೆಂಡ್ ಮಾಡಿದ್ರ ಇದ್ಲ. ಒಂದ್ ನಿಮಿಷ ನೋಡ್ರಿ, ಇಲ್ಲಿ ಸೈನ್ ಆಫ್ 90 ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾ ಆಗುತ್ತೆ. ಓಕೆನಾ. ಈಗ ಆರ್ ಅನ್ನ ಇದು ಆರ್ ಇದೆಲ್ಲ, ಇದು ಆರ್ ಅನ್ನ ಕಳಿಸ್ತೇವೆ. ಅವಾಗಿನ P/R is equal to ಕಾಸ್ θ/2 ಅಂತ ಬರುತ್ತೆ. ಇದು ಈಕ್ವೇಶನ್ 2 ಅಂತ ತಗೊಳ್ರಿ. ನೆಕ್ಸ್ಟ್ ಈಕ್ವೇಶನ್ 1 ಅಂತ ತಗೊಂಡಿದ್ವಲ್ಲ. ಓಕೆನಾ. ಫ್ರಮ್ ಈಕ್ವೇಶನ್ 1 2a/r is equal to 1 ಪ್ಲಸ್ ಕಾಸ್ ಥೀಟಾ ಅಂತ ಬರ್ಕೊಂಡಿದ್ವಿ. 1 ಪ್ಲಸ್ ಕಾಸ್ ಥೀಟಾ ಅಂತ. ನೆಕ್ಸ್ಟ್ ಏನ್ ಮಾಡ್ತೀವಿ, 2a/r is equal to 1 ಪ್ಲಸ್ ಕಾಸ್ ಥೀಟಾ ಅಂತ ಬರ್ಕೊಂಡಿದ್ದೀವಿ. ನಾವು 1 ಪ್ಲಸ್ ಕಾಸ್ ಥೀಟಾ ಏನಂತ ಬರ್ಕೋಬಹುದು, 2 ಕಾಸ್ ಸ್ಕ್ವೇರ್ θ/2 ಅಂತ ಬರ್ಕೋಬಹುದು. ಈ ಕಡೆ 2 ಆ ಕಡೆ 2 ಕ್ಯಾನ್ಸಲ್ ಆಗಿ a/r is equal to ಕಾಸ್ ಸ್ಕ್ವೇರ್ θ/2 ನ ಕಾಸ್ θ/2 ಹೋಲ್ ಸ್ಕ್ವೇರ್ ಅಂತ ಮಾಡ್ಕೋಬಹುದಾ. ಅದು ಈಕ್ವೇಶನ್ 3 ಅಂತ ತಗೊಳ್ಳಿ. ಈಕ್ವೇಶನ್ 3 ತಗೊಂಡು ಪುಟ್ ಈಕ್ವೇಶನ್ 2 in 3. ಇದು ಕಾಸ್ θ/2 ಅಂದ್ರೇನು, P/R. ಅದನ್ನ ಇಲ್ಲಿ ಒಳಗ ಅವಾಗ ಏನಾಗುತ್ತೆ, P²/R² is equal to AR²/R equal to P². ಓಕೆನಾ. ಆಮೇಲೆ AR is equal to, ಆಮೇಲೆ ಈಗ ಕ್ಯಾನ್ಸಲ್ ಅಂದ್ರೆ AR is equal to P² ಆಗುತ್ತೆ. P is equal to ರೂಟ್ ಆಫ್ AR. ಓಕೆನಾ. ನೆಕ್ಸ್ಟ್ ಇದು ಅದೇ ತರನೇ ಪೆಡಲ್ ಈಕ್ವೇಶನ್, ಇದೊಂದು ಸೇಮ್ ಅದೇ ತರನೇ. ಸೈನ್ ಬೇರೆ ಇದೆ, ಕಾಸ್ ಬೇರೆ ಇದೆ. ಓಕೆನಾ. ಈಗ ಸೈನ್ ಬೈ ಕಾಸ್ ಕಾಟ್ ಆಗುತ್ತೆ. ಇದು ಈಕ್ವೇಶನ್ ತಗೊಂತೀವಿ. ನೆಕ್ಸ್ಟ್ ಪೆಡಲ್ ಈಕ್ವೇಶನ್ ಈಸ್ ಅಂತ ಬರ್ದು P is equal to R sin phi ಅಂತ ಬರ್ದು ಇದಿಷ್ಟು ಮಾಡ್ಕೊಂತೀವಿ. ಓಕೆನಾ. ನೆಕ್ಸ್ಟ್ ಫ್ರಮ್ ಈಕ್ವೇಶನ್ 1 ಹಾಕಿ ಇದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಲಾಸ್ಟಿಗೆ ಒಂದು ಈಕ್ವೇಶನ್ ಬರುತ್ತೆ, P² is equal to R A into R or P is equal to ರೂಟ್ ಆ ಕಡೆ ಆಗಿದೆ, ರೂಟ್ A ಅಂತ. ಓಕೆನಾ. ನೆಕ್ಸ್ಟ್ ಫೈಂಡ್ ದಿ ಪೆಡಲ್ ಈಕ್ವೇಶನ್ ಆಫ್ ದ ಕರ್ವ್ ಅಂತ ಕೇಳ್ತಾರೆ. A/m is equal to R/m is equal to A/m cos m theta divided by R/m is equal to ಹತ್ರ ಬರ್ಕೊಂತೀರ. ಓಕೆನಾ. ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಫಸ್ಟ್ ಪೆಡಲ್ ಈಕ್ವೇಶನ್ಗೆ ಈ ತರ ಬಂತು ಅಂದ್ರೆ ಏನ್ ಮಾಡ್ತೀವಿ, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಲಾಗ್ R/n is equal to ಲಾಗ್ A/n ಕೋನಿಯ ಕಾಸ್ n ಥೀಟಾ ಅಂತ. ಓಕೆನಾ. ಇದು ಕಾಸ್ n ಥೀಟಾ. ಓಕೆನಾ. ನೆಕ್ಸ್ಟ್ ಲಾಗ್ A/b ಅಂದ್ರೆ B ಲಾಗ್ A. ಓಕೆನಾ. ಇಲ್ಲಿದೆ ಫಾರ್ಮುಲಾ ಇದೆ. ನೋಡ್ರಿ, ಲಾಗ್ x/n ಅಂದ್ರೆ n ಲಾಗ್ x. ಆ ತರನೇ ಲಾಗ್ x ಅಂದ್ರೆ 1/n into 1/x into dr/dθ. ಲಾಗ್ ಥೀಟಾ is equal to ಓಕೆನಾ. ನೋಡ್ರಿ, ಲಾಗ್ ಎ ಮತ್ತೆ ಬಿ ಫಾರ್ಮ್, ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಮಾಡ್ಕೊಂತೀವಿ. ಲಾಗ್ A/n ಅಂದ್ರೆ ಎನ್ ಲಾಗ್ ಎ ಪ್ಲಸ್ ಕಾಸ್ n ಥೀಟಾ ಅಂದ್ರೆ ಲಾಗ್ ಆಫ್ ಕಾಸ್ n ಥೀಟಾ ಅಂದ್ರೆ ಲಾಗ್ ಆಫ್ ಕಾಸ್ n ಥೀಟಾ ಹಂಗೆ ಬರ್ಕೊಂತೀವಿ. ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಂದ್ರೆ 1/n ಹಂಗೆ ಇಡ್ಕೋಬಹುದು.
ಎನ್ ಹಂಗೆ ಇಟ್ಕೋಬೇಕು, ಯಾಕಂದ್ರೆ ಕಾನ್ಸ್ಟೆಂಟು. ಲಾಗ್ ಆರ್ ಅಂದ್ರೆ 1/r ಇಂಟು ಡಿ ಆರ್ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಎನ್ ಲಾಗ್ ಎ ಅಂದ್ರೆ ಎನ್ ಲಾಗ್ ಎ ಅಂದ್ರೆ ಡಿಫ್ರೆನ್ಸಿಯೇಷನ್ ಏನಾಗತ್ತೆ, 0 ಆಗತ್ತೆ. ಲಾಗ್ ಕಾಸ್ ಎನ್ ಥೀಟಾ ಅಂದ್ರೆ ಮೈನಸ್ ಸೈನ್ ಎನ್ ಥೀಟಾ ಇಂಟು ಎನ್. ಓಕೆನಾ. ಕಾಟ್ ದ ಬೆಸ್ಟ್ cot phi is equal to minus sin n theta by cos n theta. ಓಕೆನಾ. sin by cos ಏನಾಗುತ್ತೆ, tan ಆಗುತ್ತೆ. ಓಕೆನಾ. tan ಅಂದ್ರೆ ಏನು, cot of 90 plus theta. ಓಕೆನಾ, ಬರ್ಕೊಂಡ್ವಿ. ನೆಕ್ಸ್ಟ್ cot phi is equal to 4 ಕ್ಯಾನ್ಸಲ್ ಆಗಿ theta 1 is equal to pi by 2 plus pi by 2 ಬರುತ್ತೆ. pi by 2 ಪ್ಲಸ್ ಎನ್ ಥೀಟಾ. ಆಮೇಲೆ ಫೈ ಇಸ್ ಈಕ್ವಲ್ ಟು ಎನ್ ಥೀಟಾ ಪ್ಲಸ್ pi by 2 ಅಂತ ಮಾಡ್ತೀವಿ, ಅದು ಥೀಟಾ ಸಿಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ಪೆಡಲ್ ಈಕ್ವೇಶನ್ ಅಂತ ಬರ್ಕೊಂತೀವಿ. ಆ ಈಕ್ವೇಶನ್ಗೆ ಇದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, pi by 2 ಅಂತ. ನೆಕ್ಸ್ಟ್ ಸೈನ್ ಆಫ್ pi by 2 ಪ್ಲಸ್ ಎನ್ ಥೀಟಾ ಅನ್ನತ್ತೆ ಕಾಸ್ ಎನ್ ಥೀಟಾ ಅಂತ. ಓಕೆನಾ. ನೆಕ್ಸ್ಟ್ ನಮಗೆ ಕೆಳಗೆ ಬಂದ್ರೆ ಪಿ ಬೈ ಆರ್ ಇಸ್ ಈಕ್ವಲ್ ಟು ಕಾಸ್ ಎನ್ ಥೀಟಾ ಅಂತ ಬರುತ್ತೆ, ಈಕ್ವೇಶನ್ 2. ಆಮೇಲೆ ಈಕ್ವೇಶನ್ 2 ನ ಈಕ್ವೇಶನ್ 1 ಒಳಗೆ ಹಾಕ್ತಿವಿ. ಓಕೆನಾ. ಈಕ್ವೇಶನ್ 1 ಐತೆ, ಇಲ್ಲೈತಲ್ಲ ಕ್ವಶನ್ 1. ಓಕೆನಾ. ಅದ್ರೊಳಗೆ ಹಾಕಿದಾಗ ಏನ್ ಬರುತ್ತೆ ನಮಗೆ, ಈಕ್ವೇಶನ್ 2 ನ ಈಕ್ವೇಶನ್ 1 ಅಲ್ಲಿ ಹಾಕಿದಾಗ ಪಿ ಹಿಂಗ್ ಬರುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. ಪಿ 2 in 1 ಹಾಕಿದಾಗ ಪಿ ಬೈ ಈಕ್ವೇಶನ್ 2 ಇದೈತಲ್ಲ, ಕಾಸ್ ಎನ್ ಥೀಟಾ ಜಾಗದಾಗ ಪಿ ಆರ್ ಹಾಕ್ತಿವಿ. ಓಕೆನಾ. ಈಕ್ವೇಶನ್ ಫಸ್ಟ್ ಒಳಗೆ ಏನೈತಿ, ಕಾಸ್ ಎನ್ ಥೀಟಾ ಜಾಗದಾಗ ಅದನ್ನ ಏನದು ಪಿ ಬೈ ಆರ್ ಹಾಕಿದೀವಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಆರ್ ಆ ಕಡೆ ಹೋಗುತ್ತೆ, ಆರ್ ಪವರ್ ಎನ್ ಡಾಟ್ ಆರ್ ಅಂತ ಬರೋಣ. ಓಕೆನಾ. ಆರ್ ಪವರ್ ಎನ್ ಐತಾ, ಇದು ಈ ಕಡೆ ಹೋದ್ರೆ ಡಾಟ್ ಆರ್ ಪವರ್ 1. ಓಕೆನಾ. ಆರ್ ಪವರ್ 1 ಅಂತ ಈಸ್ ಈಕ್ವಲ್ ಟು ಎ ಪವರ್ ಎನ್ ಪಿ ಅಂತ ಇಲ್ಲಿ ಮಟನ ನಿಲ್ಲಿಸ್ಬೋದು. ಓಕೆನಾ. ನೆಕ್ಸ್ಟ್ ಫೋರ್ತ್ ಮಾಡೆಲ್ ಈಕ್ವೇಶನ್ ಆಫ್ ದ ಈ ತರ ಅಂತೆ. ಇದನ್ನ ಸೇಮ್ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಇಲ್ಲಿ ಮಟ ಸೇಮ್ ಆಗುತ್ತೆ. ಓಕೆನಾ. ಇಲ್ಲಿ ಮಟ ಕಾಟ್ ಆಫ್ ಇಲ್ಲಿ ಮಟ ಸೇಮ್. ಪೆಡಲ್ ಈಕ್ವೇಶನ್ ಈಸ್ the pedal equation is the p is equal to r sin phi ಅಂತ ಇರುತ್ತೆ. p is equal to r sin theta by 2 n theta by 2 ಅಂತ ಬರ್ಕೊಂತೀವಿ. ಓಕೆನಾ. ಇದೇನ್ ಬಂದಿರುತ್ತೆ, n theta by 2 ಓಕೆ ಬರ್ಕೊಂತೀವಿ. ನೆಕ್ಸ್ಟ್ r cos n theta by 2 p is equal to n theta by 2 ಆಮೇಲೆ cos of 90 minus theta ಬರ್ಕೊಂತೀವಿ. ನೆಕ್ಸ್ಟ್ ಈಕ್ವೇಶನ್ 1 ಅಂದ್ರೆ ಇದು ಈಕ್ವೇಶನ್ 1 ಪ್ಲಸ್ ಕಾಸ್ ಎನ್ ಥೀಟಾ ಅಂತ ಐತಲ್ಲ, ಆ ತರ ಡಿರೈವ್ ಮಾಡ್ಕೋಬೇಕು. ಓಕೆನಾ. ಪುಟ್ ಈಕ್ವೇಶನ್ 2 ಇನ್ ಈಕ್ವೇಶನ್ 3. ಅವಾಗ ಏನಾಗುತ್ತೆ, ಆರ್ ಪವರ್ ಎಮ್ ಆರ್ ಸ್ಕ್ವೇರ್ ಬೈ ಇದನ್ನ ಆ ಕಡೆ ಕಳಿಸ್ತೀವಿ, ಇದನ್ನ ಈ ಕಡೆ ಕಳಿಸ್ತೀವಿ, ಈ ತರ ಬರುತ್ತೆ. ಓಕೆನಾ. ನೆಕ್ಸ್ಟ್ ಫಸ್ಟ್ ಮಾಡೆಲ್ ಆಗ ಇದು ಕೊಡ್ತಾರೆ ಥಿಯರಮ್, ಟ್ಯಾನ್ ಅಂತ ಇತ್ತಲ್ಲ ಅದ್ರ ಜೊತೆಗೆ ಮತ್ತೆ 1/1 ಪ್ಲಸ್ ಪಿ ಸ್ಕ್ವೇರ್ ಅಂತ ಇರುತ್ತಲ್ಲ ಅದು, ಮತ್ತೆ ಇದು ಇದನ್ನ ನೋಡ್ಕೊಳ್ರಿ, ಇದು ಬರ್ಕೋಬೇಕು. ಓಕೆನಾ. ಇದನ್ನ ಕೊಡ್ಬೋದು. ಓಕೆನಾ. 3 ಒಳಗೆ ಇನ್ನೊಂದ್ಸತಿ ನೋಡ್ಕೊಂತೀರಾ, ನೋಡ್ಕೊಳ್ಳಿ. ಆದ್ರೂ ಕಾಣುತ್ತೆ. ನೆಕ್ಸ್ಟ್ ಇಷ್ಟಾದ್ಮೇಲೆ ಇಷ್ಟು ಥಿಯರಮ್ ಕಲ್ತಾದ್ಮೇಲೆ ಈ 3 ಅದೇ ಟ್ಯಾನ್ ಥೀಟಾ ಮತ್ತೆ ಇದು ಇತ್ತಲ್ಲ, ಇದು 3 ಒಂದ್ ಯಾವ್ದಾರು ಕೊಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಮಾಡೆಲ್ ಆಗಿ ಇದು ಲಿಮಿಟ್ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಇವು 3 ಕೊಡ್ತಾರೆ, ಸ್ವಲ್ಪ ನೋಡ್ಕೊಳ್ರಿ. ಇವ್ಯಾಲ್ಯೂಯೇಟ್ ಲಿಮಿಟ್ ಎ ಎಕ್ಸ್ ಇದನ್ನ ಕೊಟ್ಟು ನಾವು ಈ ತರ ಡಿರೈವ್ ಮಾಡ್ಕೊಂತ ಹೋಗ್ಬೇಕು. ಡಿರೈವ್ ಏನಿಲ್ಲ, ಯು ವಿ ಮತ್ತೆ ಯು ಡಿವೈಡೆಡ್ ಬೈ ವಿ ಫಾರ್ಮುಲಾ ಐತಿ, ಅದನ್ನ ಬರ್ಕೊಂಡು ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ಅಷ್ಟೇ ಲಿಮಿಟ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಇದನ್ನ ಮಾಡ್ಕಂತ ನೀವು ಇದನ್ನ ಬರೀರಿ. ಓಕೆನಾ. ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ಇದೊಂದು ಇವು 3 ಪ್ರಾಬ್ಲಮ್ ನೀವು ಬರ್ಕೋಬೇಕು. ನೆಕ್ಸ್ಟ್ ಥಿಯರಿ ಅದು ಕೋಡ್ ಎಲ್ಲ ಇದೆಲ್ಲ, ಅದನ್ನ ಕೋಡ್ ಎಲ್ಲ ನಾವು ಒಂದು ಈ ತರ ಒಂದು PDF ಅಲ್ಲಿ ಮಾಡಿದ್ದೀನಿ,
ಈ ಥರ ಈಗ ಇದು ಯಾವ್ದು ಗೊತ್ತಾ, ಇದು ಫಸ್ಟ್ ಮಾಡ್ಯೂಲಾಗ ಇದೆಯಲ್ಲ, ಆರ್ ಇಸ್ ಈಕ್ವಲ್ ಟು ಎ 2 cos 2 ಥೀಟಾ ಅಂತ ಅದ್ರದ್ದು ಇದು ಇದಿಷ್ಟೇ ಬರಿಬೇಕು. ಓಕೆನಾ? ಇದಿಷ್ಟೇ ಪ್ರೋಗ್ರಾಮು. ಸೆಕೆಂಡ್ ಒಂತಿಗೆ ಇದು ಇಷ್ಟೇ ಪ್ರೋಗ್ರಾಮ್ ಔಟ್ಪುಟ್ಟು ಬರಿಬೇಕು. ಆಮೇಲೆ ನೆಕ್ಸ್ಟ್ ಫೋರ್ತ್ ಮಾಡ್ಯೂಲ್, ಸೆಕೆಂಡ್ ಮಾಡ್ಯೂಲಾಗ ಇದು ಪ್ರೋಗ್ರಾಮ್ ಐತಿ, ಇದನ್ನ ಬರ್ಕೊಂತೀವಿ. ನೆಕ್ಸ್ಟ್ ಫೋರ್ತ್ ಮಾಡ್ಯೂಲಾಗ ಇದೊಂದು ಪ್ರೋಗ್ರಾಮ್ ಐತಿ, ಅದನ್ನ ಬರ್ಕೊಂತೀವಿ. ನೆಕ್ಸ್ಟ್ ಲಾಸ್ಟ್ ಫಿಫ್ತ್ ಮಾಡ್ಯೂಲಾಗ ಇದೊಂದು ಪ್ರಾಬ್ಲಮ್ಮು. ನೆಕ್ಸ್ಟ್ ಇದೊಂದು ಪ್ರಾಬ್ಲಮ್ ಐತಿ. ಇಲ್ಲಿಗೆ ಮುಗಿಯುತ್ತೆ. ಓಕೆನಾ? ಥ್ಯಾಂಕ್ ಯು.